ಬಾಯ್ ನ್ಯೂಸ್ಗೆ ಸ್ವಾಗತ. ನ್ಯೂಸ್ಗೆ ಸ್ವಾಗತ. ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಎಂ ರೌಡಿಗಳಿಗೆ ಖಡಕ್ ಎಚ್ಚರಿಕೆ. ಚೇಳೂರಲ್ಲಿ ರೌಡಿ ಶೀಟರ್ಗಳ ಪರೇಡ್. ಚೇಳೂರು ತಾಲೂಕಿನ ಶಾಂತಿ ಸುವ್ಯವಸ್ಥೆ ಹಾಗೂ ಸಾರ್ವಜನಿಕರ ಸುರಕ್ಷತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಚೇಳೂರು ಪೊಲೀಸ್ ಇಲಾಖೆ ವಿಶೇಷ ಕಾರ್ಯಾಚರಣೆ ನಡೆಸಿ ರೌಡಿ ಶೀಟರ್ಗಳ ಪರೇಡ್ ಹಾಗೂ ಕೌನ್ಸಿಲಿಂಗ್ ಕಾರ್ಯಕ್ರಮ ಆಯೋಜಿಸಿತು. ಚೇಳೂರು ವೃತ್ತ ನಿರೀಕ್ಷಕರಾದ ಸಿಐ ಶ್ರೀನಿವಾಸ್ ಎಂ ಹಾಗೂ ಪಿಎಸ್ಐ ಗಣೇಶ್ ಕೆ ಅವರ ನೇತೃತ್ವದಲ್ಲಿ ವೃತ್ತ ನಿರೀಕ್ಷಕರ ಕಚೇರಿ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳ ರೌಡಿ ಪಟ್ಟಿಯಲ್ಲಿರುವ ವ್ಯಕ್ತಿಗಳನ್ನು ಹಾಜರುಪಡಿಸಿ ಕಟ್ಟುನಿಟ್ಟಿನ ಪರಿಶೀಲನೆ ನಡೆಸಲಾಯಿತು. ಪ್ರತಿಯೊಬ್ಬರ ಹಿಂದಿನ ಅಪರಾಧ ಪ್ರಕರಣಗಳು, ಸದ್ಯದ ಚಟುವಟಿಕೆಗಳು, ಉದ್ಯೋಗ ಹಾಗೂ ನಡೆನುಡಿಗಳ ಕುರಿತು ಅಧಿಕಾರಿಗಳು ವಿವರವಾಗಿ ಮಾಹಿತಿ ಪಡೆದುಕೊಂಡರು. ಸಾರ್ವಜನಿಕರಿಗೆ ತೊಂದರೆ ನೀಡುವುದು, ಗಲಾಟೆ, ಹಫ್ತಾ ವಸೂಲಿ, ಭೂ ಕಬಳಿಕೆ, ಅಕ್ರಮ ದಂಧೆ ಸೇರಿದಂತೆ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗಿಯಾದರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪಿಎಸ್ಐ ಗಣೇಶ್ ಕೆ ಎಚ್ಚರಿಕೆ ನೀಡಿದರು. ಮುಂದುವರೆದು ಮಾತನಾಡಿದ ಸಿಐ ಶ್ರೀನಿವಾಸ್ ಎಂ ಅವರು, ಹಳೆಯ ದ್ವೇಷ, ರೌಡಿಸಂ ಬಿಟ್ಟು ಸಮಾಜದ ಮುಖ್ಯವಾಹಿನಿಗೆ ಮರಳಿ ಉತ್ತಮ ನಾಗರಿಕರಾಗಿ ಬದುಕಬೇಕು. ಒಳ್ಳೆಯ ನಡವಳಿಕೆ ತೋರಿದವರಿಗೆ ಇಲಾಖೆಯಿಂದ ಸಹಕಾರ ದೊರೆಯಲಿದೆ. ಮತ್ತೆ ಹಳೆಯ ಚಟುವಟಿಕೆಗಳಿಗೆ ಮರಳಿದರೆ ಗಡೀಪಾರು ಸೇರಿದಂತೆ ಕಠಿಣ ಕ್ರಮ ಎದುರಿಸಬೇಕಾಗುತ್ತದೆ ಎಂದು ತಾಕೀತು ಮಾಡಿದರು. ಈ ಸಂದರ್ಭದಲ್ಲಿ ಪಿಎಸ್ಐಗಳಾದ ಅನ್ಸರ್, ಎಎಸ್ಐ ವೆಂಕಟೇಶಪ್ಪ ಹಾಗೂ ಸಿಬ್ಬಂದಿಗಳಾದ ಮಂಜುನಾಥ್, ಚಂದ್ರಕಾಂತ್, ನಂದನ್, ಸಚಿನ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಹಾಜರಿದ್ದರು. ಈ ಪೇರೇಮೆ ಗಂಗಿರೆಡ್ಡಿ. ನಿಮ್ಮ ತಂದೆ ಹೆಸರು? ಎಷ್ಟು ವಯಸ್ಸು? ಎಂತ ವಯಸ್ಸು? ಏ ಬಾರಯ್ಯ, నీ చెప్పులు అంగడి సీనా ఎట్రా చచ్చిపోయినా. ನಿಮ್ಮ ಹೆಸರು ಏನಂದ್ರೆ? ಗಂಗಿರೆಡ್ಡಿ. ಏನು ಕೆಲಸ ಮಾಡೋದು? ಗಿರಾಯ್ತಿ. ಯಾರನ್ನ ಮರ್ಡರ್ ಮಾಡಿದ್ದು? ఎవరినా మర్డర్ చేసిందే? ఉదర్పల్లి. ఏం పేరు అంది? ఏం ಹೆಸರು ಅವ್ರದ್ದು? వెంకటేష్. ಯಾಕೆ, ಏನು ಉದ್ದೇಶ? ಏನು ಉದ್ದೇಶ మీకు మనం మర్డర్ చేసేదానికి? ఇంకెవరు? పనులు కావాలేమే? ఇప్పుడే ఆ ఊర్లో ఉండవా? ఊరు విసిపెట్టేస్తావా? హుషారు, పని అంతా చేయకూడదు. అర్థమైందేమయ్యా? ఏట్లు పడతావే? ఎంత బిడ్లో ఎంత సంసార బాగా నడుచుకొని పోతా ఉన్నావా? పోగా ನೀನೆ ಈಗೇನು ಕೆಲಸ? ಏನು ನಿನ್ನ ಹೆಸರು? ಯಾವ ಊರು? ಇವಾಗ ಏನು ಕೆಲಸ ಮಾಡ್ತಾ ಇದೆಯಾ? ಎಷ್ಟು ಎಕರೆ ಇದೆ? 30 ಎಕರೆ ಇದೆ. ವ್ಯವಸಾಯ ಮಾಡ್ತೀಯಾ? ಯಾವ್ದಾನ ಬೇರೆ ಇದಕ್ಕೆಲ್ಲ ಸೇರ್ತಾ ಇದೆಯಾ? ಯಾರನ್ನ ಜೊತೆ ಸೇರ್ಕೊಂಡು ಇನ್ನೊಂದು ಆಟ ಮತ್ತೊಂದು ಆಟ ಆಡಿದ್ರೆ ಬೀಳ್ತಾವ? ನನಗೆ ಗೊತ್ತೇ ಇಲ್ಲ ಸರ್. ಬುದ್ಧಿ ಅಂದರೆ ಸುದ್ದಾಗಬಿಟ್ಟ. ಇಲ್ಲ ಸರ್, ಆಟ ಅಂತ ಹೇಳ್ತಾರೆ. ಅದಕ್ಕೆ ತೆಗಿತೀಯ? ಓದಿತೀನಿ. ನಿಮ್ಮ ಬಾಕ್ ಕಡೆ ಇಸ್ಬಿಟ್ಟು ಆಡಿಸ್ತೀಯ ಅಂತಲ್ಲ? ನಾನು ಅದ್ರ ಬಗ್ಗೆ ಹೋಗೋದಿಲ್ಲ ಸರ್. ಕೇಳಿ ಸರ್, ಹೋದ್ರೆ ಗೊತ್ತಾಗ್ತದೆ. ಇನ್ಫಾರ್ಮೇಶನ್ ತೆಗಿತೀವಿ. ಅದ್ರ ಬಗ್ಗೆ ನನ್ಗೆ ಗೊತ್ತೇ ಇಲ್ಲ. ಕೂತ್ಕೋ. ಮನೆ ಓಡಿಸ್ಕಂತ. ಮನೆ ಓಡಿಸ್ಕೊಂಡ್ರೆ ಹಾಕ್ಬಿಡ್ತಾರ? ಭಾಸ್ಕರ್ ಯಾರು? ನರಸಿಂಹಪ್ಪ. ನಿಂದೇನು ಕೇಸು? ಯಾರ ಮೇಲೆ? ಲೇಡೀಸ್ ಮೇಲೆ. ಯಾವ ಊರಿನಿಂದ? ಎಷ್ಟು ವಯಸ್ಸು? 42 ವರ್ಷ. ಶ್ರೀರಾಮ್ ರೆಡ್ಡಿ ಯಾರು? ನಿಂದೇನು ಕೇಸು? ಇನ್ನೂ ಒಂದು 3 ಇದಾವಲ್ಲ? 2 ಕೇಸ್ ಬೇರೆ ಕೇಸ್ ಎಲ್ಲ ಇದಾವಲ್ಲ? ಗಲಾಟೆ ಯಾರ ಮಗ ಮಾಡಿದೆಯಲ್ಲ? ಸರ್ಕಾರಿ ನೌಕರ ಮೇಲೆ ಗಲಾಟೆ ಮಾಡಿದೆಯಲ್ಲ? ಎಷ್ಟು ವಯಸ್ಸಿನಿಂದ? ಯಾಕೆ ಗಲಾಟೆ ಮಾಡಿದೆ? ಯಾವುದು ಹೆಂಗಸ್ರ ಮೇಲೆ ಗಲಾಟೆ ಮಾಡಿದೆಯಲ್ಲ?
అవుదేమయ్యా మీరు బాగుంటే క్లోజ్ చేపిస్తాను అర్థమైందా తెలుಗಾಗ ಮಾತಾಡ್ಬೇಕು ನಿಮ್ಗೆ ಜಾಸ್ತಿ ಬಾರ್ಡರ್ ಇರೋದ್ರಿಂದ తెలుಗಾಗ ಮಾತಾಡ್ತಾ ಇದ್ದೀವಿ ಕನ್ನಡ ಬರಲ್ಲ ನಿಮಗೆ ಮತ್ತೆ ಯಾಕೆ ನಾ ಮಾತಾಡಿದ್ರೆ ಕನ್ನಡ ಮಾತಾಡಲ್ಲ ನೀವು ಅರ್ಥ ಆದ್ಮೇಲೆ ಕನ್ನಡದಾಗ ಮಾತಾಡ್ಬೇಕು ನೀವು ತೆಲುಗು ಯಾಕೆ ತೆಲುಗು ಅಂದ್ರೆ ತೆಲುಗು ಆಂಧ್ರಕ್ಕೆ ಹೋದಾಗ ತೆಲುಗು ಮಾತಾಡಿ ಇಲ್ಲಿದ್ದಾಗ ಕನ್ನಡ ಮಾತಾಡ್ಬೇಕು ಅರ್ಥ ಆಯ್ತಾ ನೋಡು ವಯಸ್ಸಾದ್ರು ಅವ್ರಿಬ್ಬರು ನೋಡು ಇವಾಗ ಬಂದು ಕೂತ್ಕೊಬೇಕು ರೌಡಿ ಶೀಟ್ ಕರೆದ ತಕ್ಷಣ ನೋಡ್ಬರ್ತಾರೆ ಇನ್ನು ಕೇಸುಗಳು ಕ್ಲೋಸ್ ಆಗಿಲ್ಲ ಅವ್ರಿಗೆ ನೀವು ಯಾವಾಗ ಚೆನ್ನಾಗಿರ್ತೀರಿ ಅದರಿಂದ ನಿಮ್ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಅರ್ಥ ಆಯ್ತಾ ಐಸ್ಪೇಟೆಗೆ ಆಡ್ಸೋರ್ ಜೊತೆ ಸೇರೋದು ನೀವು ಹೋಗಿ ಸೇರ್ಕೊಳ್ಳೋದು ಬೇರೆ ಕಡೆಯಿಂದ ಯಾರೋ ಬಂದರೆ ಹೊಡೆದು ಬಿಡೋದು ಅಮಾಯಕರ ಮೇಲೆ ದೌರ್ಜನ್ಯ ಮಾಡೋದು ಇವೆಲ್ಲ ಮಾಡಬಾರ್ದು ಮಾಡಿದ್ರೆ ಪೊಲೀಸ್ ಕೆಲಸ ಮಾಡ್ತೀವಿ ಅರ್ಥ ಆಯ್ತಾ ನಿಮ್ಮ ಮೇಲೆ ಕಾನೂನು ಕಣ್ಗಾವಲಿಟ್ಟಿರ್ತೀವಿ ನೀವೇನೋ ಒಳ್ಳೆತನ ತೋರಿಸಿದ್ರೆ ಹೇಳಿದ್ದೀನಲ್ಲ ನಿಮಗೂ ನಿಮ್ಮ ಒಳ್ಳೆತನ ತೋರಿಸಿದ್ರೆ ನಿಮಗೆ ರೌಡಿ ಶೀಟ್ರನ್ನ ಮೇಲಧಿಕಾರಿಗಳಿಗೆ ಮನವಿ ಸಲ್ಲಿಸ್ಕೊಂಡು ನಿಮ್ಗೆ ಕ್ಲೋಸ್ ಮಾಡಿಕೊಟ್ಟು ಮನುಷ್ಯನಾಗ ಬಾಳಕ್ಕೆ ಹೇಳ್ತೀವಿ ನೀವು ಒಬ್ಬ ಸಾಮಾನ್ಯ ಮನುಷ್ಯರಂತ ಇರಬೇಕು ಪೊಲೀಸ್ ಸ್ಟೇಷನ್ ಹತ್ರ ಬಂದು ನಿಂತ್ಕೊಂಬಾರ್ದು ನೋಡಿ ಅವ್ರು ವಯಸ್ಸಾದ್ರೂ ಕೂಡ ಬಿಡಲ್ಲ ಕಾನೂನು ಸಂವಿಧಾನ ವಯಸ್ಸಾದ್ರೂ ಕೂಡ ಬಿಡೋದಿಲ್ಲ ಗೊತ್ತಾಯ್ತಾ ನೀವು ಒಳ್ಳೆತನ ತೋರಿಸಿದ್ರೆ ನಿಮ್ಮನ್ನ ಗುಣ ನಡತೆ ಪ್ರಕಾರ ನೋಡಿ ನಿಮ್ಮನ್ನೆಲ್ಲ ಒಳ್ಳೆಯರಿದ್ದಾರೆ ಅಂತ ಹೇಳ್ಬಿಟ್ಟು ಸಬ್ ಇನ್ಸ್ಪೆಕ್ಟರ್ ಕಡೆಯಿಂದ ಸಬ್ಮಿಟ್ ಮಾಡಿಸಿ ಮೇಲಧಿಕಾರಿಯಿಂದ ಕ್ಲೋಸ್ ಮಾಡಿಸ್ಕೊಡ್ತೀವಿ ನೀವು ಒಳ್ಳೆತನ ಇಲ್ಲ ಅಂತಂದ್ರೆ ಹಿಂಗೆ ನಡೀತಾ ಇರ್ತದೆ ಆಮೇಲೆ ಜಾಸ್ತಿ ಮಾಡಿದ್ರೆ ಗಡಿಪಾರು ಕೂಡ ಮಾಡ್ಬೇಕಾಗ್ತದ ಊಟಕ್ಕೆ ತಿನ್ನಕ್ಕೆ ಸಿಕ್ಕಲ್ಲ ಊಟ ಗಡಿಪಾರು ಅಂದ್ರೆ ಆಂಧ್ರ ಅಲ್ಲ ಇದು ಬೇರೆ ಡಿಸ್ಟಿಕ್ ಕಳಿಸ್ಬಿಡ್ತೀವಿ ಅಲ್ಲಿ ಯಾರು ನಿಮ್ಗೆ ಊಟ ಹಾಕಲ್ಲ ಮೇಲೆ ನೀವು ಒಳ್ಳೆತನಾಗಿರ್ಬೇಕು ಸಮಾಜಕ್ಕೆ ಘಾತಕ ಶಕ್ತಿ ಜೊತೆ ಹೋಗ್ಬಾರ್ದು ನೀವು ಏನಾನ ಮಾಡಿದ್ರೆ ನೀವು ಅದ್ರಿಗೆ ಹೋಗ್ತೀರಿ